ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ದಾಗ ರಾಯರ್ ಬೃಂದಾವನ ನೋಡಿರ್ತೀರಾ, ನಮಸ್ಕಾರ ಹಾಕಿರ್ತೀರಾ ಭಕ್ತಿಯಿಂದ. ಅದ್ರ ಪಕ್ಕದಲ್ಲಿ ಇನ್ನೊಂದು ಬೃಂದಾವನ ಇದೆ, ನೋಡಿರಬೇಕು. ಹೆಚ್ಚಿನ ಜನಕ್ಕೆ ಅದೇನು ಅಂತ ಗೊತ್ತಿರಲ್ಲ, ಅದು ಯಾರ ಬೃಂದಾವನ ಅಂತ ಗೊತ್ತಿರಲ್ಲ. ಸುಮ್ಮನೆ ಉದ್ದಕ್ಕೂ ನಮಸ್ಕಾರ ಹಾಕ್ಕೊಂಡು ಬಂದುಬಿಡ್ತೀವಿ ನಾವು. ಅದು ಯಾರ್ದು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳ ಮರಿಮಗ ವಾದೀಂದ್ರ ತೀರ್ಥರದು. ಇವರು 5ನೇ ತಲೆಮಾರಿನವರು. ರಾಯರು ಬೃಂದಾವನಕ್ಕೆ ಹೋದಾಗ ಇವರಿನ್ನೂ 2 ವರ್ಷದ ಮಗು. ದಿವಾನ್ ವೆಂಕಯ್ಯನವರು ರಾಯರಿಗೆ ಅಂತ ಬೃಂದಾವನ ಮಾಡಿದ್ರು. ರಾಯರು ಹೇಳಿದ್ರಂತೆ, ಇಲ್ಲ ಅದನ್ನು ಒಪ್ಕೊಳ್ಳೋರು ಬೇರೆ ಬರ್ತಾರೆ, ಅದನ್ನು ಹಾಗೆ ಇಟ್ಟಿರು ಅಂತ. ಹಾಗೆ ವಾದೀಂದ್ರ ತೀರ್ಥರ ಬೃಂದಾವನ ಅದು. ಇವರು ರಾಯರ ಪರಮ ಭಕ್ತರು. ಶ್ರೀಗುಣಸ್ತವನ ಅಂತ ಒಂದು ಗ್ರಂಥ ಬರೆದಿದ್ದಾರೆ ರಾಯರ ಮೇಲೆ. ಅದನ್ನು ರಾಯರ್ ಬೃಂದಾವನದ ಮುಂದೆ ನಿಂತ್ಕೊಂಡು ಓದಿದಾಗ ಬೃಂದಾವನದಿಂದ ಪುಷ್ಪವೃಷ್ಟಿ ಆಯ್ತಂತೆ. ಬೃಂದಾವನನೇ ಅಳ್ಳಾಡಿ ತಲೆ ತೂಗೋ ಹಂಗಾಯ್ತಂತೆ. ಹೀಗೆ ಇಂಥ ಒಂದು ಸದ್ಗುಣ ಸಂಪನ್ನರು ನಮ್ಮ ರಾಜ್ಯದಲ್ಲೇ ಇದ್ದಾರೆ ಅಂತ ಹೇಳೋಕ್ಕೆ ನಮಗೆ ಬಹಳ ಹೆಮ್ಮೆ. ಮುಂದಿನ ಸತಿ ನೀವೆಲ್ಲ ಮಂತ್ರಾಲಯಕ್ಕೆ ಹೋದಾಗ ಖಂಡಿತ ಈ ಬೃಂದಾವನನು ನೋಡಿ ನಮಸ್ಕಾರ ಹಾಕ್ಕೊಳ್ಳಿ. ಧನ್ಯವಾದಗಳು. ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.